ಎಲ್ಲರಿಗೆ ನಮಸ್ಕಾರ. ಇದೇ ತಿಂಗಳು ಜನವರಿ 29/1/2025ರಿಂದ ಫೆಬ್ರವರಿ 6ನೇ ತಾರೀಕುವರೆಗೂ ಭಾರತೀಯ ಸಂಸ್ಕೃತಿ ಉತ್ಸವ 7 ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ 240 ಎಕರೆ ಒಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಮಿನಿಮಮ್ 30 ಲಕ್ಷದಿಂದ 40 ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಬರುವ ನಿರೀಕ್ಷೆ ಇರುವುದರಿಂದ ಈ ಕಾರ್ಯಕ್ರಮ ಬಹಳ ವೈಭವಪೂರ್ವಕವಾಗಿ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ವೈಭವವನ್ನು ಇಲ್ಲಿ ಒಂದು ಅವಿಸ್ಮರಣೀಯವಾದಂಥ ಕಾರ್ಯಕ್ರಮ ಇಲ್ಲಿ ಮಾಡಲಾಗಿದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಲೋಕದ ಒಂದು ಮೇಳಗಳು ನಡೀತಾ ಇರೋದರಿಂದ ಇದರಲ್ಲಿ ಆರೋಗ್ಯ ಲೋಕ ಅನ್ನೋದು ಕೂಡ ಒಂದಿದೆ. ಈ ಆರೋಗ್ಯ ಲೋಕ 2ನೇ ತಾರೀಕು ಫೆಬ್ರವರಿ ಇರುತ್ತದೆ. ಈ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆಗೆ ರಾಮದೇವ್ ಸ್ವಾಮಿಗಳು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ. ಮತ್ತು ಕ್ಲಾಸ್ ಮುಗಿದ ನಂತರ ಇಲ್ಲಿ 10:30ಯಿಂದ ವಿವಿಧ ಕಾರ್ಯಕ್ರಮಗಳು ಆರೋಗ್ಯಕ್ಕೆ ಸಂಬಂಧಪಟ್ಟ ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಬೇರೆ ಬೇರೆ ಅಲ್ಟರ್ನೇಟಿವ್ ಮೆಡಿಷನ್ಸ್ ಬಗ್ಗೆ ಆಯುರ್ವೇದ ಏನಿದೆ ಈ ಅಲ್ಟರ್ನೇಟ್ ಮೆಡಿಷನ್ಸು ಅದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆ ಆರೋಗ್ಯವನ್ನು ಹೇಗೆ ನಾವು ಸದೃಢಪಡಿಸ್ಕೊಳ್ಬೇಕು, ಭಾರತೀಯರ ಆರೋಗ್ಯ ಯಾವ ರೀತಿ ನಾವು ಉತ್ತಮಪಡಿಸ್ಕೊಳ್ಬೇಕು ಅನ್ನೋ ಈ ಒಂದು ಪೂರ್ವ ಎಲ್ಲ ವಿಷಯಗಳು 2ನೇ ತಾರೀಕು ಇರೋದರಿಂದ ಇಡೀ ಒಟ್ಟಾರೆ ಈ 9 ದಿವಸದ ಕಾರ್ಯಕ್ರಮದಲ್ಲಿ ಭಾರತದ ದೇಶದಿಂದ ವಿದೇಶಗಳಿಂದ ಎಲ್ಲ ಕಡೆಯಿಂದ ಜನ ಈ ಕಾರ್ಯಕ್ರಮವನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಕುಂಭಮೇಳ ಅಂತ ಕರಿತೀವಿ. ಈಗಾಗಲೇ ಭಾರತ ದೇಶದಲ್ಲಿ 144ನೇ ಕುಂಭಮೇಳ ನಡೀತಾ ಇದೆ. 45 ಕೋಟಿ ಜನ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಈ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಕುಂಭಮೇಳಕ್ಕೆ ಈ ಒಂದು 30ರಿಂದ 40 ಲಕ್ಷ ಜನ ಬರ್ತಾ ಇರೋದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಲಬುರಗಿ ಪ್ರತಿಯೊಬ್ಬ ಮನೆಯಲ್ಲಿ ಯಾರೂ ತಪ್ಪಿಸ್ಕೊಳ್ಳಾರ್ದಂಗೆ ಅಥವಾ ಯಾರು ನೋಡಲಿಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಬರಬೇಕು. ತಮ್ಮ ಸ್ನೇಹಿತರನ್ನು, ಬೀಗರನ್ನು ಅಥವಾ ಕಾಲೇಜಿನ ವಿದ್ಯಾರ್ಥಿನಿಯರನ್ನು, ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನೋಡಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕೊಡುಗೆಯನ್ನು, ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆಯ ವೈಭವವನ್ನು ಮೆಲುಕು ಹಾಕಲಿಕ್ಕೆ ಇದೊಂದು ನಮಗೆ ಸುವರ್ಣ ಅವಕಾಶ ಇದೆ. ಹೀಗಾಗಿ ಪ್ರತಿಯೊಬ್ಬರೂ ತಾವು ಬಂದು ಇದರ ಅನುಭವವನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.